ಕೇಂದ್ರ ಸರ್ಕಾರದವರು ಏನು ಹಿಟ್ಲರ್ ಆಡಳಿತ ಅಂತ ತಿಳ್ಕೊಂಡಿದ್ದಾರೆ. ಯಾರೋ ಪ್ರತಿಪಕ್ಷದ ನಾಯಕರು, ಯಾರೋ ಸಂಸದರು, ಪ್ರತಿಪಕ್ಷದವರು ಏನೂ ಅವ್ರನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇಬ್ರಿಗೂ ಈ ಕಾಂಗ್ರೆಸ್ನವರು, ಪ್ರತಿಪಕ್ಷದ ನಾಯಕರು ಎಲ್ಲರ ಜೊತೆಲೂ BJPಯವರು ಈ EVM ನಿಷೇಧ ಆಗಬೇಕು ನಮ್ಮ ದೇಶದಲ್ಲಿ. ಮುಖ್ಯವಾಗಿ ಈಗ ಕ್ಯಾಶ್ಲೆಸ್ ದೇಶ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಬರೀ ಈ ಹಣ ಮುಖಾಂತರ ಎಲ್ಲವ ಇದು ಮಾಡ್ತಾರೆ. ಅಷ್ಟು ಮುಂದುವರೆದಿದೆ ನಮ್ಮ ದೇಶ, ಭಾರತ ದೇಶ. ಎಲ್ಲರ ಹತ್ರನೂ ಮೊಬೈಲ್ ಇದೆಯಾ? ಗೂಗಲ್ ಪೇ, ಫೋನ್ಪೇ ಮಾಡ್ಕೊಂಡು ವ್ಯವಹಾರ ನಡೆಸೋದಕ್ಕೆ ದಯಮಾಡಿ ಇದನ್ನು ಎಲ್ಲ ಪ್ರಜ್ಞಾವಂತ ನಾಗರಿಕರು ಪ್ರಶ್ನೆ ಮಾಡಬೇಕಾಗೈತೆ. ಇವ್ರು ಮುಖ್ಯವಾಗಿ ಮಾಡಬೇಕಾಗಿರೋದು ಈ 2000, 3000, 5000, 10,000, 1,000, 500 ನೋಟುಗಳನ್ನು ಮೊದಲು ಚಲಾವಣೆಗೆ ತರಬೇಕು. ಮುಖ್ಯವಾಗಿ EVM ನಿಷೇಧ ಆಗಬೇಕು. ಮಾಮೂಲಿ ಬ್ಯಾಲೆಟ್ ಪೇಪರ್ನಲ್ಲಿ ಮತದಾನದ ಒಂದು ಪ್ರಕ್ರಿಯೆ ಪ್ರಾರಂಭವಾಗಬೇಕು. ಹಾಗೂ ಈ ಏನು 1950ರಿಂದ ಚುನಾವಣೆ ಬಂತೋ, ಯಾವ ಪಕ್ಷಗಳು ಈ ಜಾತಿ ವ್ಯವಸ್ಥೆ ಸಂಪೂರ್ಣ ಕ್ರಮ ಕೈಗೊಳ್ತಿಯಲ್ಲ, ಅಂತರ್ಜಾತಿ ವಿವಾಹನ ಕಡ್ಡಾಯಗೊಳಿಸ್ಬೇಕು ನಮ್ಮ ದೇಶದಲ್ಲಿ. ಈ ಕಡ್ಡಾಯಗೊಳಿಸುವ ಪ್ರಕ್ರಿಯೆ ಸ್ಟಾರ್ಟ್ ಆದರೆ ಕೇವಲ 20 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗುತ್ತೆ. ಆದ್ದರಿಂದ ನಾನು ಕೇಳೋದಿಷ್ಟೇ, 1,000, 2,000, 5,000 ಮುಖಬೆಲೆಯ ನೋಟುಗಳನ್ನು ಚಲಾವಣೆಗೆ ತರಬೇಕು. ಅದನ್ನು ಎಲ್ಲ ಜನಪ್ರತಿನಿಧಿಗಳು ಒತ್ತಾಯ ಮಾಡಬೇಕು. ಹಾಗೂ ನಮ್ಮ ದೇಶದಲ್ಲಿ ಮುಖ್ಯವಾಗಿ EVM ನಿಷೇಧ ಆಗಬೇಕು. ಆಗ ಒಂದು ಪ್ರಜಾಪ್ರಭುತ್ವಕ್ಕೆ ಅರ್ಥ ಬರುತ್ತೆ. ಅಲ್ಲಿ ತನಕ ಈ ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಯಾವುದೇ ರೀತಿ ಅರ್ಥ ಇರಲ್ಲ. ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಆಗಬೇಕು ಅಂದರೆ ಅಂತರ್ಜಾತಿ ವಿವಾಹನ ಕಡ್ಡಾಯಗೊಳಿಸಬೇಕು. ಹಿಂದೂ ಬಿಲ್ ಕೋಡ್ನ ಬದಲಾವಣೆ ಮಾಡಬೇಕು. ಸಂವಿಧಾನ ತಿದ್ದುಪಡಿಗೊಳಿಸಬೇಕು. ಈ BNS ಕಾಯ್ದೆನಲ್ಲಿ ಆದವರಿಗೆ ಕಠಿಣವಾದ ಶಿಕ್ಷೆಯನ್ನು ಒಂದು ಜಾರಿಗೊಳಿಸಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ದೇಶದಿಂದ ಕೇವಲ 20 ವರ್ಷದಲ್ಲಿ ಜಾತಿ ವ್ಯವಸ್ಥೆ ಹೋಗುತ್ತೆ. ಇದನ್ನು ಜನಪ್ರತಿನಿಧಿಗಳು ಆಡಳಿತ ಪಕ್ಷನ ಕ್ವಶನ್ ಮಾಡಬೇಕು. ಶಾಸನ ಸಭೆಯಲ್ಲಿ, ಲೋಕಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ಈ ಥರ ಮಾಡ್ತಾ ಇರೋದು ಇದು ತಪ್ಪು, ನಮ್ಮ ದೇಶಕ್ಕೆ ಮಾರಕ. ಕ್ಯಾಶ್ಲೆಸ್ ರಾಷ್ಟ್ರ ಅಂತ ಈ ಗವರ್ನರ್ ಹೇಳೋನೆ, ಅವನಿಗೇನಾರು ಸ್ವಲ್ಪನಾರು ತಲೆ ಇದೆಯಾ? ಇವನು ಮುಖ್ಯ ಗವರ್ನರ್ ಹೇಳಿದಾನಲ್ಲ ಕ್ಯಾಶ್ಲೆಸ್ ಮಾಡ್ತೀನಿ ಅಂತವ. ಎಷ್ಟು ಗ್ರಾಮೀಣ ಪ್ರದೇಶ ನಮ್ಮ ದೇಶದಲ್ಲಿ ಇದೆಯಾ ಅಂತ ಅವನಿಗೆ ಗೊತ್ತಾ? ಕ್ಯಾಶ್ಲೆಸ್ ಮಾಡಿಸೋಕ್ಕೆ ಎಲ್ಲರ ಹತ್ರನೂ ಮೊಬೈಲ್ ಇದೆಯಾ? ಅಷ್ಟು ಮುಂದುವರೆದಿದೆಯಾ ನಮ್ಮ ದೇಶ ಕ್ಯಾಶ್ಲೆಸ್ ಮಾಡ್ಸೋಕ್ಕೆ ಹೊರಟಿದ್ದೀನಿ ಅಂತ? ಇದು ಆರ್ಥಿಕವಾಗಿ ದೊಡ್ಡ ಹೊಡೆತ ನಮ್ಮ ದೇಶಕ್ಕೆ. ಇಂಥ ನಾಯಕರಿಂದ ನಮ್ಮ ದೇಶ ಅಭಿವೃದ್ಧಿ ಆಗಲ್ಲ. ದಯಮಾಡಿ ಈ ಒಂದು ಹಿಟ್ಲರ್ ಆಡಳಿತ ಏನು ನಡೆಸ್ತಾ ಇದ್ದಾನೆ ಈ ಮೋದಿ, ಅವನನ್ನು ದಯಮಾಡಿ ಈ BJP ಸರ್ಕಾರ ತೊಲಗಬೇಕು. ಸಮಾನವಾದ ಒಂದು ಪಕ್ಷ ಈ ದೇಶನ ಮುನ್ನಡೆಸ್ಕೊಂಡು ಹೋಗಬೇಕು. ಒಳ್ಳೆ ಪ್ರಧಾನಮಂತ್ರಿಗಳು, ಒಳ್ಳೆ ಪ್ರತಿನಿಧಿಗಳು ಆಯ್ಕೆಯಾಗಿ ನಮ್ಮ ದೇಶಕ್ಕೆ ಅಭಿವೃದ್ಧಿಯಾಗಿ ಪೂರಕವಾಗಿ ಒಂದು ಆಡಳಿತ ನಡೆಸಬೇಕು. ಇಂಥ ಏನೇನೋ ಡಿಸಿಷನ್ ತಗೊಳ್ಳೋ ದೇಶದಿಂದ ನಮ್ಮ ದೇಶಕ್ಕೆ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಎರಡು ಮಾತಿಲ್ಲ ಅಂತ ನನ್ನ ಮಾತನ್ನು ಮುಗಿಸ್ತೀನಿ.